ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೇಪಾಳ ಹೊತ್ತಿ ಉರಿತಾ ಇದೆ. ಅಲ್ಲಿನ ಪ್ರಧಾನಿ KP ಓಲಿ ರಾಜೀನಾಮೆ ಕೊಟ್ಟು ಓಡ್ ಹೋಗಿದ್ದಾರೆ. ಅಲ್ಲಿನ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಕಳೆದ 17-18 ವರ್ಷಗಳಿಂದ ಭ್ರಷ್ಟಾಚಾರದಲ್ಲಿ ಮಿಂದೆದ್ದಿದ್ದ ನೇಪಾಳದಲ್ಲಿ ಝೆಡ್ನ ಪ್ರತಿಭಟನೆ ತೀವ್ರವಾಗಿದೆ. ಈಗ ಇಂಥದ್ದೇ ಮತ್ತೊಂದು ಘಟನೆ ಪಾಕಿಸ್ತಾನದ ಮಿತ್ರ ದೇಶದಲ್ಲಾಗ್ತಾ ಇದೆ. ಸದಾಕಾಲ ಪಾಕಿಸ್ತಾನದ ಮಾತು ಕೇಳಿ ಭಾರತವನ್ನು ಕೆಣಕ್ತಾ ಇದ್ದ, ಆಧುನಿಕ ಖಲೀಫಾ ಆಗೋ ಕಡೆ ಹೆಜ್ಜೆ ಇಡ್ತಾ ಇದ್ದ ಟರ್ಕಿಯ ಎರ್ಡೋಗನ್ಗೆ ಈಗ ಸಮಸ್ಯೆ ಎದುರಾಗ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಟರ್ಕಿಲಿ? ಅಲ್ಲಿನ ಜನ ಬೀದಿಗಿಳಿಯೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಮತ್ತಷ್ಟು ಜನ ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಸೆಪ್ಟೆಂಬರ್ ತಿಂಗಳ 12, 13 ಮತ್ತು 14ನೇ ತಾರೀಕು ಆಫ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರ್ಗೆ ಸಂಪರ್ಕಿಸಿ. ಗೆಳೆಯರೆ, ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತು ಮನುಷ್ಯನ ಜೀವನದ ಅವಿಭಾಜ್ಯ ಅಂಶ ಅನ್ನಿಸ್ಕೊಳ್ತಾ ಇದೆ. ಯಾರ ಮೊಬೈಲ್ ಆದರೂ ತಗೊಳ್ಳಿ, ಕನಿಷ್ಠ 1.5 ರಿಂದ 2 ಗಂಟೆಗಳ ಕಾಲ ಅವರು ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ ಆಗಿರ್ತಾರೆ. ಅದು ವಾಟ್ಸಪ್ ಆಗಿರಬಹುದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಎಕ್ಸ್, ಯಾವುದು ಬೇಕಾದರೂ ಆಗಿರಬಹುದು. ಇಂಟರ್ನೆಟ್ ಸಿಗೋ ಪ್ರತಿ ಹಳ್ಳಿಯಲ್ಲೂ ಕೂಡ ಇದೇ ಕಥೆ. 2 ವರ್ಷದಿಂದ 82 ವರ್ಷದ ವಯೋಮಾನದವರೆಗೆ ಮೊಬೈಲ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರೋ ಜನನೇ ನಮಗೆ ಕಾಣ್ತಾರೆ. ಇಂಥ ಸೋಷಿಯಲ್ ಮೀಡಿಯಾ ಇವತ್ತು ನಮಗೆ ಮಾಹಿತಿಯನ್ನು ಕೊಡ್ತಾ ಇದೆ, ಮನೋರಂಜನೆಯನ್ನು ಒದಗಿಸ್ತಾ ಇದೆ ಅನ್ನೋದು ಎಷ್ಟು ನಿಜಾನೋ ಮನಸ್ಸುಗಳನ್ನು ಒಡಿತಾ ಇದೆ, ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದೆ, ಸುಳ್ಳುಗಳು ಹರಡೋದಕ್ಕೆ ಕಾರಣ ಆಗ್ತಾ ಇದೆ, ದೇಶದ ವಿರುದ್ಧ ಡಿಜಿಟಲ್ ಬೇಹುಗಾರಿಕೆಗೆ ಬಳಕೆ ಆಗ್ತಾ ಇದೆ ಮತ್ತು ದೇಶಗಳನ್ನು ಅಭದ್ರಗೊಳಿಸ್ತಾ ಇದೆ ಅನ್ನೋದು ಕೂಡ ಅಷ್ಟೇ ನಿಜ. ಇವತ್ತು ನಾವು ಅದಕ್ಕೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂದರೆ, ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದರೆ ಅಂಥ ಸರ್ಕಾರಗಳನ್ನು ಬೇಕಾದರೂ ಕಿತ್ತೆಸೆಯೋ ಮಟ್ಟಕ್ಕೆ ವ್ಯಸನವನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದೀವಿ. ನಿಮಗೆ ನೆನಪಿರಬೇಕು, ನಮ್ಮಲ್ಲಿ ಗಲ್ವಾನ್ ವ್ಯಾಲಿ ಸಂಘರ್ಷ ಆದಾಗ ಟಿಕ್ಟಾಕ್ ಅನ್ನೋ ಆ್ಯಪನ್ನು ಬ್ಯಾನ್ ಮಾಡಲಾಯಿತು. ಗೆಳೆಯರೆ, ಆ ಟಿಕ್ಟಾಕ್ ಅನ್ನೋದು ಚೈನಾದಲ್ಲಿ ಎಜುಕೇಷನ್ ಆ್ಯಪು. ಆದರೆ ಚೈನಾದಿಂದ ಹೊರ ಬಂದರೆ ಅದು ನಮ್ಮನ್ನು ಹಾಳು ಮಾಡೋದಕ್ಕೆ ಅಂತಲೇ ಸೃಷ್ಟಿಯಾಗಿದೆಯೇನೋ ಅಂತ ಅನ್ನಿಸ್ತಾ ಇದ್ದ ಆ್ಯಪು. ಅದು ನಮ್ಮಲ್ಲಿ ಕೂಡ ಎಷ್ಟು ಜನರನ್ನು ಕೆಡಿಸ್ತು ಅಂದರೆ, ಟಿಕ್ಟಾಕಲ್ಲಿ ರೀಲ್ಸ್ ಮಾಡೋದನ್ನೇ ಕೆಲವರು ಫುಲ್ ಟೈಮ್ ಕೆಲಸ ಮಾಡ್ಕೊಂಡ್ರು. ಇನ್ನು ಕೆಲವರಿಗೆ ಆ ರೀಲ್ಸ್ ನೋಡ್ತಾ ಅವುಗಳಿಗೆ ಕಾಮೆಂಟ್ ಮಾಡೋದೇ ಕೆಲಸ ಆಯಿತು. ನಾವು ಸ್ವಲ್ಪ ಮನರಂಜನೆಗೆ, ಸ್ವಲ್ಪ ಮಾಹಿತಿಗಾಗಿ ಸೋಷಿಯಲ್ ಮೀಡಿಯಾ ಬಳಸಿದರೆ ತಪ್ಪಿಲ್ಲ. ಆದರೆ ಮಾಡೋ ಕೆಲಸ ಎಲ್ಲ ಬಿಟ್ಟು ಅದರಲ್ಲೇ ಮುಳುಗಿ ಹೋದರೆ ಅದನ್ನು ವ್ಯಸನ ಅಂತಲೇ ಕರಿಬೇಕಾಗತ್ತೆ. ಟಿಕ್ಟಾಕ್ ಹಾಗೇ ಮಾಡ್ತಾ ಇತ್ತು. ಅಷ್ಟರಲ್ಲಿ ಅದನ್ನು ಭಾರತದಲ್ಲಿ ಬ್ಯಾನ್ ಮಾಡಿದರು. ಇಲ್ಲಿ ಟಿಕ್ಟಾಕ್ ಬ್ಯಾನ್ ಆಯಿತು, ಆದರೆ ಫೇಸ್ಬುಕ್ಕು ಹಾಗೂ ಯೂಟ್ಯೂಬ್ಗಳಿಗೆ ಒಂದು ವ್ಯಾಪಾರಿ ತಂತ್ರವನ್ನು ಕಲಿಸೇ ಅದು ಹೋಯಿತು. ಅದರ ಹೆಸರು ಶಾರ್ಟ್ಸ್ ಮತ್ತು ರೀಲ್ಸ್. ಚಿಕ್ಕ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಜನ ನೋಡ್ತಾನೆ ಇರ್ತಾರೆ. ಟೈಮ್ ಸ್ಪೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ಬೇರೆಯವರಿಗೆ ಗೊತ್ತಾಯ್ತಲ್ಲ. ಈ ಯೂಟ್ಯೂಬು ಮತ್ತು ಫೇಸ್ಬುಕ್ನಂಥ ಆ್ಯಪ್ಗಳು ಕೂಡ ಶಾರ್ಟ್ ವಿಡಿಯೋಗಳಿಗೆ ಹೆಚ್ಚು ಒತ್ತು ಕೊಡೋದಕ್ಕೆ ಶುರು ಮಾಡಿದ್ವು. ಅವುಗಳನ್ನು ನೀವು ಸ್ಕ್ರಾಲ್ ಮಾಡ್ತಾ ಹೋದರೆ ಮಾಡ್ತಲೇ ಇರ್ತೀರಿ, ಅದಕ್ಕೆ ಅಂತ್ಯ ಅನ್ನೋದೇ ಸಿಗೋದಿಲ್ಲ. ಆ ಪೇಜು ನೀವು ಎಷ್ಟೇ ಸ್ಕ್ರಾಲ್ ಮಾಡಿದರೂ ಎಂಡ್ ಆಗೋದಿಲ್ಲ. ಯಾಕೆ ಗೊತ್ತಾ? ನಮ್ಮನ್ನು ಅಲ್ಲಿ ಎಂಗೇಜ್ ಮಾಡಿಡೋದಕ್ಕೆ ಅಂತಲೇ ಈ ಶಾರ್ಟ್ಸು ಮತ್ತು ರೀಲುಗಳು ಶುರುವಾಗಿರೋದು. ಗೆಳೆಯರೆ, ನಮ್ಮಲ್ಲಿ ಟಿಕ್ಟಾಕ್ ಬ್ಯಾನ್ ಆದಾಗ ಕೂಡ ಸಾಕಷ್ಟು ಜನ ಅದರ ವಿರುದ್ಧ ಮಾತಾಡಿದರು. ಆದರೆ ಅದು ದೊಡ್ಡ ಮಟ್ಟದಲ್ಲಿ ಗಲಾಟೆಗಳಿಗೆ, ಪ್ರತಿಭಟನೆಗಳಿಗೆ ಕಾರಣ ಆಗಲಿಲ್ಲ. ಅವತ್ತಿಗೆ ಚೈನಾ ಹಾಗೂ ಭಾರತದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇತ್ತು. ರಾಷ್ಟ್ರಾಭಿಮಾನ ಅನ್ನೋದು ಜಾಗೃತಾವಸ್ಥೆಯಲ್ಲಿತ್ತು. ಇನ್ನು ಹೋಗಿದ್ದು ಚೈನಾದ್ದು ಮಾತ್ರ. ಅದು ಬಿಟ್ಟು ಕೂಡ ಸಾಕಷ್ಟು ಆ್ಯಪ್ಗಳು ಹಾಗೇ ಇದ್ವು. ಸೊ ನಮ್ಮಲ್ಲಿ ಏನೂ ಆಗಲಿಲ್ಲ. ಆದರೆ ಈ ಅದೃಷ್ಟ ನೇಪಾಳಕ್ಕಿರಲಿಲ್ಲ. ಅವರು ಏಕಾಏಕಿ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನು, ಅದರಲ್ಲೂ ಪಶ್ಚಿಮದ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದರು. ಅಷ್ಟೊತ್ತಿಗೆ ಅಲ್ಲಿನ ಸರ್ಕಾರದ ವಿರುದ್ಧ ಜನ ಅಸಮಾಧಾನಗೊಂಡಿದ್ದರು. ನೆಪೋಟಿಸಮ್ ವಿರುದ್ಧ ಸೋಷಿಯಲ್ ಮೀಡಿಯಾಗಳಲ್ಲಿ ಆಂದೋಲನ ಶುರುವಾಗಿತ್ತು. ರಾಜಕಾರಣಿಗಳ ಮಕ್ಕಳ ಐಷಾರಾಮದ ವಿರುದ್ಧ ಪೋಸ್ಟ್ಗಳು ಶುರುವಾಗಿದ್ದವು. ಹಮಿ ನೇಪಾಳಿ ಅನ್ನೋ ಸಂಘಟನೆ ಒಂದು ದೊಡ್ಡ ಆಂದೋಲನವನ್ನು ಕೈಗೆತ್ತಿಕೊಳ್ತು. ಅದನ್ನು ನಿಯಂತ್ರಿಸೋದಕ್ಕೇನೆ ಸೋಷಿಯಲ್ ಮೀಡಿಯಾಗಳನ್ನು ಸರ್ಕಾರ ಬ್ಯಾನ್ ಮಾಡ್ತಾ ಇದೆ ಅಂತ ಅಲ್ಲಿನ ಯುವಕರು ಭಾವಿಸಿದರು. ಪರಿಣಾಮ ನೇಪಾಳ ಧಗಧಗಿಸ್ತಾ ಇದೆ. ಗೆಳೆಯರೆ, ನೇಪಾಳದಲ್ಲಿ ಶುರುವಾಗಿರೋ ಥರದ್ದೇ ಪ್ರತಿಭಟನೆಗಳು ಈಗ ಟರ್ಕಿಯಲ್ಲಿ ಕೂಡ ಶುರುವಾಗುವ ಆತಂಕ ಎದುರಾಗಿದೆ. ಟರ್ಕಿಯ ಎರ್ಡೋಗನ್ ಸರ್ಕಾರ ಕೂಡ ಫೇಸ್ಬುಕ್, ಇನ್ಸ್ಟಾ, ವಾಟ್ಸಪ್, ಯೂಟ್ಯೂಬ್, ಟಿಕ್ಟಾಕ್ಗಳನ್ನು ರಿಸ್ಟ್ರಿಕ್ಟ್ ಮಾಡಿದೆ. ಇದು ಅಲ್ಲಿನ ಜನರನ್ನು ಎಷ್ಟು ಕೆರಳಿಸಿದೆಯೋ ಗೊತ್ತಿಲ್ಲ. ಆದರೆ ಪ್ರಮುಖ ಪ್ರತಿಪಕ್ಷ ರಿಪಬ್ಲಿಕನ್ ಪೀಪಲ್ಸ್ ಪಾರ್ಟಿಯನ್ನಂತೂ ಇದು ಸಿಟ್ಟಿಗೆಬ್ಬಿಸ್ತಾ ಇದೆ. ಹೀಗಾಗಿ ಅವರು ಜನರಿಗೆ ಪ್ರತಿಭಟನೆಗಳನ್ನು ನಡೆಸೋದಕ್ಕೆ ಕರೆ ಕೊಟ್ಟಿದ್ದಾರೆ. ಇದರಲ್ಲಿ ರಿಪಬ್ಲಿಕನ್ ಪೀಪಲ್ಸ್ ಪಾರ್ಟಿ ಕಾರ್ಯಕರ್ತರ ಜೊತೆಗೆ ಎರ್ಡೋಗನ್ನ ಅಧಿಕಾರ ಹಾಗೂ ಡಿಕ್ಟೇಟರ್ಶಿಪ್ ಅನ್ನು ವಿರೋಧಿಸುವ ಯುವಜನತೆ ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ಸ್ನೇಹಿತರೆ, ಇತ್ತೀಚೆಗೆ ನಾನಾ ದೇಶಗಳಲ್ಲಿ ನಿರಂಕುಶ ಆಡಳಿತಗಳ ವಿರುದ್ಧ ಜನ ಪ್ರತಿಭಟನೆಗಳಿಗೆ ಮುಂದಾಗ್ತಾ ಇದ್ದಾರೆ. ಬಾಂಗ್ಲಾದಲ್ಲಿ ಹಸೀನಾ ಪತನಕ್ಕೆ ಕಾರಣ ಆದ ಅಂಶಗಳ
ಪೈಕಿ ಆಕೆಯ ನಿರಂಕುಶ ಆಡಳಿತ ಮತ್ತು ಅದರ ವಿರುದ್ಧ ಎದ್ದಿದ್ದ ಜನಾಕ್ರೋಶ ಕೂಡ ಒಂದು. ಹಾಗೆ ಓಲಿ ಸರ್ಕಾರ ಪತನಕ್ಕೆ ಕೂಡ ಅಲ್ಲಿನ ಭ್ರಷ್ಟಾಚಾರದ ಜೊತೆಗೆ ಕಮ್ಯುನಿಸ್ಟರ ನಿರಂಕುಶ ಆಡಳಿತ ಕೂಡ ಕಾರಣ ಆಯಿತು. ಶ್ರೀಲಂಕಾದಲ್ಲಿ ಕೂಡ ರಾಜಪಕ್ಷೆಗಳು ಅದೇ ರೀತಿಯ ಆಡಳಿತವನ್ನು ನಡೆಸ್ತಾ ಹೋದರು. ತಮ್ಮ ವಿರೋಧಿಗಳನ್ನು ಮಟ್ಟ ಹಾಕ್ತಾ ಅಧಿಕಾರವನ್ನು ತಮ್ಮ ಕೈಯಲ್ಲೇ ಇಟ್ಕೋಬೇಕು ಅಂತ ಹೊರಟರು. ಅಲ್ಲೆಲ್ಲ ಜನ ದಂಗೇಳಬೇಕಾಗಿ ಬಂತು. ಈಗ ಟರ್ಕಿಯಲ್ಲಿ ಕೂಡ ಅದೇ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಅಲ್ಲಿನ ಅಧ್ಯಕ್ಷ ಎರ್ಡೋಗನ್ ವಿರುದ್ಧ ಒಂದು ಜನಾಕ್ರೋಶ ಅಲ್ಲಿ ಶುರುವಾಗಿದೆ. ಅದರಲ್ಲೂ ಇಸ್ತಾನ್ಬುಲ್ನಲ್ಲಿ ಜನ ಎರ್ಡೋಗನ್ ಅವರ ನೀತಿಗಳನ್ನು ವಿರೋಧಿಸೋದಕ್ಕೆ ಶುರು ಮಾಡಿದ್ದಾರೆ. ಆತನ ಕಟ್ಟರ್ ಇಸ್ಲಾಂ ಕೂಡ ಅಲ್ಲಿನ ಯುವಕರಿಗೆ ಇಷ್ಟ ಆಗ್ತಾ ಇಲ್ಲ. ಅಲ್ಲಿ ಪ್ರತಿಪಕ್ಷಗಳು ಬಲವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಂತೆ ಅವರನ್ನು ಮಟ್ಟ ಹಾಕೋದಕ್ಕೆ ಎರ್ಡೋಗನ್ ಪ್ರಯತ್ನಗಳನ್ನು ಶುರು ಮಾಡಿದ್ದು. ಇಸ್ತಾನ್ಬುಲ್ನ ಮೇಯರ್ ಹಾಗೂ ಎರ್ಡೋಗನ್ ಅವರ ಕಡು ವಿರೋಧಿ ಅಂತಲೇ ಗುರುತಿಸಿಕೊಂಡಿದ್ದ ಎಕ್ರಮ್ ಇಮಾಮೊಗ್ಲು ಹಾಗೂ ಆತನ ಬೆಂಬಲಿಗರನ್ನ ಬಂಧಿಸಿ ಜೈಲುಗಳಿಗೆ ಅಟ್ಟಿದ್ದು ಇದೆಲ್ಲ ಕೂಡ ಅಲ್ಲಿ ಜನಾಕ್ರೋಶಕ್ಕೆ ಕಾರಣ ಆಗಿದೆ. ಈ ಹಿಂದೆ ಕೂಡ ಇಮಾಮೊಗ್ಲು ವಿರುದ್ಧ ಎರ್ಡೋಗನ್ ಕೈಗೊಂಡಿದ್ದ ಕ್ರಮಗಳನ್ನು ಪ್ರತಿಭಟಿಸಿ ಇಸ್ತಾನ್ಬುಲ್ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ದೊಡ್ಡ ಮಟ್ಟದ ಜನಾಂದೋಲನಗಳು ನಡೆದವು. ಈಗ ಕೂಡ ಅಲ್ಲಿ ಅದೇ ಥರದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಗೆಳೆಯರೆ, ಟರ್ಕಿಯ ಆರ್ಥಿಕತೆ ತುಂಬ ಚೆನ್ನಾಗೇನೂ ಇಲ್ಲ. ಟರ್ಕಿಯ ಕರೆನ್ಸಿ ಕೂಡ ಅಪಮೌಲ್ಯಗೊಳ್ತಾ ಇದೆ. 2021ರಲ್ಲಿ ಒಂದು ಟರ್ಕಿಶ್ ಲೀರಾ ಕೊಟ್ಟರೆ ಭಾರತೀಯ ಕರೆನ್ಸಿಲಿ ಸುಮಾರು 9.5ರಿಂದ 10 ರೂಪಾಯಿಗಳವರೆಗೆ ಹಣವನ್ನು ಕೊಡಬೇಕಾಗಿ ಬರ್ತಾ ಇತ್ತು. ಇವತ್ತು ಅದೇ ಲೀರಾದ ಬೆಲೆ ಭಾರತೀಯ ಕರೆನ್ಸಿಲಿ 2 ರೂಪಾಯಿ 14 ಪೈಸೆ. ಅಂದರೆ ಟರ್ಕಿಯ ಕರೆನ್ಸಿಯ ಮೌಲ್ಯ ಯಾವ ಪರಿ ಕುಸಿತವನ್ನು ಕಂಡಿದೆ ನೋಡಿ. ಇಷ್ಟೆಲ್ಲ ಆದರೂ ಅಲ್ಲಿನ ಪರಿಸ್ಥಿತಿಯನ್ನು ಸುಧಾರಣೆ ಮಾಡುವ ಆಸಕ್ತಿ ಎರ್ಡೋಗನ್ಗಿರಲಿಲ್ಲ. ಆತ ಜಾಗತಿಕ ಇಸ್ಲಾಮಿಕ್ ನಾಯಕನಾಗಬೇಕು ಅಂತ ಹೊರಟ. ನಿರುದ್ಯೋಗ, ಆರ್ಥಿಕ ಸಮಸ್ಯೆಗಳು, ಬೆಲೆ ಏರಿಕೆ ಇದ್ಯಾವುದೂ ಕೂಡ ಅಲ್ಲಿನ ಆಡಳಿತದ ಗಮನಕ್ಕೆ ಬರಲಿಲ್ಲ. ಎರ್ಡೋಗನ್ ಕುಟುಂಬದ ಭ್ರಷ್ಟಾಚಾರ ಕೂಡ ಅಲ್ಲಿ ತೀವ್ರವಾಗ್ತಾ ಹೋಯಿತು. ಈ ಎಲ್ಲ ಕಾರಣಗಳಿಂದ ಅಲ್ಲಿ ಶುರುವಾಗಿರುವ ಅಸಮಾಧಾನವನ್ನು ಪ್ರತಿಪಕ್ಷ ಬಳಸ್ಕೊಳ್ಳೋದಕ್ಕೆ ಹೊರಟಿದೆ. ಇನ್ನು ಈ ಪ್ರತಿಭಟನೆಗಳು ಕಳೆದ ಭಾನುವಾರದಿಂದಲೇ ಶುರುವಾಗಿವೆ. ಅದರ ಕಿಚ್ಚು ಈಗ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಸ್ತಾನ್ಬುಲ್ ಹಾಗೂ ಆಂಕಾರಾಗೆ ಜನ ನುಗ್ಗಿ ಬರ್ತಾ ಇದ್ದಾರೆ. ಇದು ತೀವ್ರ ಸ್ವರೂಪವನ್ನು ಪಡಿಬಹುದು ಅನ್ನೋ ಭಯ ಎರ್ಡೋಗನ್ನೂ ಕಾಡೋದಕ್ಕೆ ಶುರು ಮಾಡಿದೆ. ಹೀಗಾಗಿ ನೇಪಾಳದ ಪ್ರಧಾನಿ ಓಲಿ ಥರಾನೆ ಎರ್ಡೋಗನ್ ಸರ್ಕಾರ ಕೂಡ ಸೋಷಿಯಲ್ ಮೀಡಿಯಾ ಮೇಲೆ ವಿಧಿಸಿದ್ದ ನಿರ್ಬಂಧಗಳನ್ನು ಹಿಂದಕ್ಕೆ ಪಡೆದಿದೆ. ಆದರೆ ಪ್ರತಿಭಟನೆಗಳು ಮಾತ್ರ ಪೂರ್ತಿಯಾಗಿ ತಣ್ಣಗಾಗಿಲ್ಲ. ಗೆಳೆಯರೆ, ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಂಡು ಜನ ಸರ್ಕಾರಗಳನ್ನು ಟೀಕೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವುಗಳನ್ನು ಸಂಪೂರ್ಣವಾಗಿ ನಿರ್ಬಂಧಿಸೋದು ಸರಿಯಾದ ಕ್ರಮ ಅಲ್ಲ. ಹಾಗೆ ಮಾಡೋದ್ರಿಂದ ಜನರ ವಾಕ್ ಸ್ವಾತಂತ್ರ್ಯವನ್ನು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನನ್ನು ಸರ್ಕಾರಗಳು ನಿರ್ಬಂಧಿಸ್ತಾ ಇವೆ ಅನ್ನೋ ಅಭಿಪ್ರಾಯ ಜನರಲ್ಲಿ ಮೂಡೋದಕ್ಕೆ ಶುರುವಾಗುತ್ತೆ. ಒಮ್ಮೆ ತಮ್ಮ ಹಕ್ಕುಗಳನ್ನು ಸರ್ಕಾರ ಕಿತ್ಕೊಳ್ತಾ ಇದೆ ಅಂತ ಬಹುಸಂಖ್ಯಾತರಿಗೆ ಅನ್ನಿಸ್ಬಿಟ್ರೆ ಅದು ಅಲ್ಲಿ ಜನಾಂಗೀಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಅದೇ ಈಗ ಟರ್ಕಿಯಲ್ಲಿ ಕೂಡ ಆಗ್ತಾ ಇದೆ. ಇಲ್ಲಿ ಎರ್ಡೋಗನ್ ನಿರಂಕುಶ ಆಡಳಿತ ಹೇಗಿದೆ ಅಂದರೆ ಟರ್ಕಿಯ ಪ್ರತಿಪಕ್ಷದ ನಾಯಕ ಯಾರಾಗಬೇಕು ಅನ್ನೋದನ್ನು ಕೂಡ ಎರ್ಡೋಗನ್ನೇ ನಿರ್ಧರಿಸೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿನ ರಿಪಬ್ಲಿಕನ್ ಪಕ್ಷದ ನಾಯಕತ್ವಕ್ಕಾಗಿ ಒಂದು ಸ್ಪರ್ಧೆ ಇದೆ. ಅದರಲ್ಲಿ ಎರ್ಡೋಗನ್ ಮೂಗು ತೋರಿಸ್ತಾ ಇದ್ದಾರೆ. ಹಾಲಿ ನಾಯಕ ಓಜ್ಗರ್ ಓಜೆಲ್ ಅವರನ್ನ ಬದಲಿಸಿ ಈ ಹಿಂದಿದ್ದಂಥ ಕೆಮಾಲ್ ಕಿಲಿಡರೋಗ್ಲು ಅವರನ್ನೇ ತರೋದಕ್ಕೆ ಎರ್ಡೋಗನ್ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಕೆಮಾಲ್ ಬಂದರೆ ಪಕ್ಷ ಛಿದ್ರ ಆಗುತ್ತೆ. ಆ ಮೂಲಕ ಟರ್ಕಿಯಲ್ಲಿನ ಪ್ರತಿಪಕ್ಷದ ಶಕ್ತಿಯನ್ನು ನಾಶ ಮಾಡಿ ತಮಗೆ ವಿರೋಧಿಗಳೇ ಇಲ್ಲದ ಹಾಗೆ ನೋಡ್ಕೋಬೇಕು ಅನ್ನೋದು ಎರ್ಡೋಗನ್ ಐಡಿಯಾ. ಕೆಮಾಲ್ ಎರ್ಡೋಗನ್ ಅವರ ಸರ್ಕಾರದ ಜೊತೆ ಅತ್ಯುತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಅಂದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಅಂತ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಆಗಾಗ ಹೇಳ್ತಾ ಇರ್ತೀವಿ ನೋಡಿ. ಹಾಗೆ ಅಲ್ಲಿ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗು, ಅಡ್ಜಸ್ಟ್ಮೆಂಟು ಈ ಎರ್ಡೋಗನ್ ಹಾಗೂ ಕೆಮಾಲ್ ಅವರ ನಡುವೆ ಇದೆ. ಸೊ ಇಲ್ಲಿ ಎರ್ಡೋಗನ್ ತಮಗೆ ಅನುಕೂಲ ಆಗೋ ನಾಯಕನ ಕೈಗೆ ಪ್ರತಿಪಕ್ಷದ ನಾಯಕತ್ವವನ್ನು ಕೊಡಿಸಿ ರಿಪಬ್ಲಿಕ್ ಪಕ್ಷವನ್ನು ನಾಶ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನೋದು ಆ ಪಕ್ಷದ ಕಾರ್ಯಕರ್ತರ ಸಿಟ್ಟಿಗೆ ಕಾರಣ ಆಗ್ತಾ ಇರುವ ಅಂಶ. ಇನ್ನು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಶುರು ಮಾಡಿರೋ ಯುವಕರ ವಿರುದ್ಧ ಪೊಲೀಸರು ಪೆಪ್ಪರ್ ಸ್ಪ್ರೇ ಬಳಸಿದ್ದಾರೆ. ವಾಟರ್ ಜೆಟ್ಗಳ ಪ್ರಯೋಗ ಆಗಿದೆ. ಪ್ರತಿಭಟನಾಕಾರರು ಕೂಡ ಪೊಲೀಸರ ವಿರುದ್ಧ ದಾಳಿಗಳನ್ನು ಮಾಡಿದ್ದಾರೆ. ಅದರಲ್ಲೂ 16 ವರ್ಷದ ಹುಡುಗನೊಬ್ಬ ತನ್ನ ಬಳಿ ಇದ್ದ ಸ್ಟೆನ್ ಗನ್ ಅನ್ನು ಬಳಸಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದ್ದಾನೆ. ಆ ದಾಳಿಯಲ್ಲಿ 2 ಪೊಲೀಸರು ಸಾವಿಗೀಡಾಗಿದ್ದಾರೆ. ಆ ಹುಡುಗ ಇರಾನ್ನ ಜೊತೆಯಲ್ಲಿ ಸಂಬಂಧ ಹೊಂದಿದ್ದಾನೆ ಅನ್ನೋ ಅನುಮಾನ ಪೊಲೀಸರಿಗಿದೆ. ಈಗಾಗಲೇ ಅವನನ್ನು ಬಂಧಿಸಲಾಗಿದೆ. ಅವನ ತಂದೆ, ತಾಯಿ ಹಾಗೂ ಸ್ನೇಹಿತರನ್ನು ಕೂಡ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಇರಾನ್ ನಮ್ಮ ವಿರುದ್ಧ ಜನರನ್ನ ಎತ್ತಿ ಕಟ್ತಾ ಇದೆ ಅನ್ನೋದು ಟರ್ಕಿ ಮಾಡ್ತಾ ಇರುವ ಆರೋಪ. ಗೆಳೆಯರೆ, ಎರ್ಡೋಗನ್ ಮೊದಲ ಬಾರಿ ಟರ್ಕಿಯ ಅಧ್ಯಕ್ಷರಾಗಿದ್ದಾಗ
ಅವರು ಜಾತ್ಯತೀತ ನಾಯಕನ ಹಾಗೆ ಕಾಣಿಸ್ಕೊಳ್ತಾ ಇದ್ರು. ಟರ್ಕಿಯನ್ನು ಸುಧಾರಿಸುವ, ಅಭಿವೃದ್ಧಿಪಡಿಸುವ ಉದ್ದೇಶವನ್ನು ಅವರು ವ್ಯಕ್ತಪಡಿಸಿದ್ರು. ಆದರೆ ಟರ್ಕಿಯಲ್ಲೊಂದು ದೊಡ್ಡ ಮಟ್ಟದ ಮೌಲ್ವಿಗಳ ಪ್ರತಿಭಟನೆ ಶುರುವಾಯಿತು. ಅದನ್ನು ಮಟ್ಟ ಹಾಕೋ ಬದಲು ಉಪಶಮನ ಮಾಡೋದಕ್ಕೆ ಎರ್ಡೋಗನ್ ಮುಂದಾದರು. ಅವರಿಗೆ ಮತಾಂಧ ಶಕ್ತಿಗಳ ತಾಕತ್ತೇನು ಅನ್ನೋದು ಗೊತ್ತಾಯಿತು. ಆ ನಂತರ ಅವರು ಸಂಪೂರ್ಣವಾಗಿ ಮತಾಂಧತೆಯನ್ನು ಅಪ್ಪಿಕೊಳ್ತಾ ಟರ್ಕಿಯನ್ನು ಇಸ್ಲಾಮಿಕ್ ರಿಪಬ್ಲಿಕ್ ಮಾಡೋ ಕಡೆಗೆ ಹೆಜ್ಜೆ ಹಾಕ್ತಾ ಹೋದರು. ಮತಾಂಧರನ್ನು ಖುಷಿಪಡಿಸೋದಕ್ಕೆ ಮ್ಯೂಸಿಯಂ ಥರ ಇದ್ದ ಹಾಗೆ ಆ ಸೋಫಿಯಾ ಮಸೀದಿಯಾಗಿ ಬದಲಾಯಿತು. ಎರ್ಡೋಗನ್ ಪಾಕಿಸ್ತಾನದ ಬೆಂಬಲವನ್ನು ಪಡ್ಕೊಂಡು ಸೌದಿ ಅರೇಬಿಯಾನ ಮೀರಿ ಜಾಗತಿಕ ಇಸ್ಲಾಮಿಕ್ ನಾಯಕನಾಗಬೇಕು ಅನ್ನೋ ಕನಸನ್ನು ಕಾಣ್ತಾ ಹೋದರು. ತಮ್ಮನ್ನು ತಾವು ಇಸ್ಲಾಮಿಕ್ ಜಗತ್ತಿನ ಏಕೈಕ ನಾಯಕ ಅಂತ ಬಿಂಬಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಅದನ್ನು ಉಳಿಸ್ಕೊಳ್ಳೋದಕ್ಕಾಗಿ ಇಸ್ಲಾಮಿಕ್ ದೇಶಗಳನ್ನು ಬೆಂಬಲಿಸುವ ಪ್ರಯತ್ನಕ್ಕೆ ನಿಂತರು. ಅಜರ್ಬೈಜಾನ್ ಆರ್ಮೇನಿಯಾ ಯುದ್ಧದಲ್ಲಿ ಅಜರ್ಬೈಜಾನ್ ಬೆಂಬಲಕ್ಕೆ ಟರ್ಕಿ ನಿಂತ್ಕೊಳ್ತು. ಕಾಶ್ಮೀರದ ವಿಷಯ ಬಂದಾಗಲೆಲ್ಲ ಪಾಕಿಸ್ತಾನವನ್ನು ಬೆಂಬಲಿಸಿ ಮಾತಾಡ್ತಾ ಹೋಯಿತು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕ್ಗೆ ಆಯುಧಗಳನ್ನು ಸಪ್ಲೈ ಮಾಡಿದ್ದು ಇದೇ ಟರ್ಕಿ. ಹಾಗೆ ಇಸ್ರೇಲ್ ವಿರುದ್ಧ ಹಮಾಸ್ ಹಾಗೂ ಇನ್ನಿತರ ಉಗ್ರ ಸಂಘಟನೆಗಳನ್ನು ಕೂಡ ಟರ್ಕಿ ಬೆಂಬಲಿಸ್ತಾ ಹೋಯಿತು. ಇಸ್ರೇಲಿನ ವಿಮಾನಗಳಿಗೆ ನಮ್ಮ ವಾಯು ಪ್ರದೇಶವನ್ನು ನಿರ್ಬಂಧಿಸ್ತೀವಿ ಅಂತ ಹೇಳ್ತು. ಇಸ್ರೇಲ್ ಜೊತೆಗಿನ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿದುಕೊಳ್ಳೋ ಮಾತಾಡ್ತು. ಇಷ್ಟೆಲ್ಲ ಮಾಡ್ತಾ ಇಸ್ಲಾಮನ್ನ ಅಪೀಸ್ ಮಾಡ್ತಾ ಇದ್ದೀನಿ, ನನಗಿನ್ನು ಪ್ರತಿಸ್ಪರ್ಧಿನೂ ಹುಟ್ಟುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎರ್ಡೋಗನ್ ಅಂದ್ಕೋತಾ ಇರುವಾಗಲೇ ಟರ್ಕಿಯಲ್ಲೇ ಇಮಾಮೋಗ್ಲು ಅನ್ನೋ ಪ್ರಬಲ ಪ್ರತಿಸ್ಪರ್ಧಿಯೊಬ್ಬರು ಹುಟ್ಟುಕೊಂಡ್ರು. ಅವರನ್ನು ಅರೆಸ್ಟ್ ಮಾಡಿಸಿದ ಎರ್ಡೋಗನ್ ಅದರಿಂದ ತೀವ್ರ ವಿರೋಧವನ್ನು ಎದುರಿಸಬೇಕಾಗಿ ಬಂತು. ಆ ವಿರೋಧವನ್ನು ಮಣಿಸೋದಕ್ಕೆ ಅಂತಲೇ 1100ಕ್ಕೂ ಅಧಿಕ ಪತ್ರಕರ್ತರನ್ನ, ಆಕ್ಟಿವಿಸ್ಟ್ಗಳನ್ನು ಹಾಗೂ ಪ್ರತಿಪಕ್ಷದ ನಾಯಕರನ್ನ ಅವರು ಜೈಲುಗಳಿಗೆ ತಳ್ಳಿದ್ರು. ಇದೆಲ್ಲವನ್ನ ನಾನು ದಕ್ಕಿಸಿಕೊಂಡು ಬಿಟ್ಟೆ ಅಂತ ಎರ್ಡೋಗನ್ ಅಂದ್ಕೋತಿರುವಾಗಲೇ ಅಲ್ಲಿ ಮತ್ತೊಂದು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಈಗ ಅವರನ್ನ ಯಾವ ಶಕ್ತಿ ಕಾಪಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕೆಂದ್ರೆ ಇದೇ ರೀತಿಯ ಪ್ರತಿಭಟನೆ ನೇಪಾಳಕ್ಕೆ ಬೆಂಕಿ ಹಚ್ಚಿದೆ. ಅಲ್ಲಿನ ಪ್ರಧಾನಿ ಓಡ್ ಹೋಗಿದ್ದಾನೆ. ಅದನ್ನ ಟರ್ಕಿಯ ಪ್ರತಿಭಟನಾಕಾರರು ಕೂಡ ಸ್ಫೂರ್ತಿಯಾಗಿ ತಗೊಂಡು ಬಿಟ್ರೆ ಟರ್ಕಿಯ ಎರ್ಡೋಗನ್ಗೆ ಕುತ್ತು ಅನ್ನೋದು ತಪ್ಪಿದ್ದಲ್ಲ. ಇದು ಗೆಳೆಯರೆ ಟರ್ಕಿಯಲ್ಲಿ ಶುರುವಾಗಿರುವ ಪ್ರತಿಭಟನೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.